ಹಾಯ್ ಫ್ರೆಂಡ್ಸ್, ಡಿಸೆಂಬರ್ ತಿಂಗಳ ಇವನಿದಿ ಸೆಲ್ಫ್ ಡಿಕ್ಲರೇಷನ್ ಮೆಥಡು ಅಥವಾ ಫಾರ್ಮೇಟು ಚೇಂಜ್ ಆಗಿದೆ. ಈ ಒಂದು ಹೊಸ ಫಾರ್ಮೇಟನ್ನು ಯಾವ ರೀತಿ ಫಿಲ್ ಮಾಡಬೇಕು, ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ನೋಡೋಣ. ಹಾಗೆ ಇದ್ರ ಜೊತೆಯಲ್ಲಿ ಈಗಾಗಲೇ ತುಂಬ ಜನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ ಈ ಒಂದು ಹೊಸ ಅಪ್ಡೇಟ್ ಬರೋದಕ್ಕೂ ಮುಂಚೆನೇ. ಹಾಗಾದರೆ ಅಂಥವರು ಈಗ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಈಗ ಹೊಸ ಫಾರ್ಮೇಟ್ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ಇವನಿದಿ ಅಮೌಂಟ್ ಬರುತ್ತಾ? ಹಾಗಾದರೆ ಫಸ್ಟೇ ಅಪ್ಲೈ ಮಾಡಿರೋರಿಗೆ ಅಥವಾ ಫಸ್ಟೇ ಸಬ್ಮಿಟ್ ಮಾಡಿರೋರಿಗೆ ಅಮೌಂಟ್ ಬರೋದಿಲ್ವಾ? ನೆಕ್ಸ್ಟು ಈಗ ವರ್ಕ್ ಇಂಟ್ರೆಸ್ಟ್ ಇದು ಕೇಳಿದ್ದಾರೆ. ನಿಮಗೆ ಹಣಕಾಸು ಅಥವಾ ಇತರೆ ವಲಯಗಳಲ್ಲಿ ಇಂಟ್ರೆಸ್ಟ್ ಇದೆಯಾ ಅನ್ನೋ ಒಂದು ಆಪ್ಷನ್ಗೆ ನೀವು ಎಸ್ ಅಂತ ಕೊಟ್ಟರೆ ಮಾತ್ರನೇ ಅಮೌಂಟು ಬರುತ್ತಾ ಅಥವಾ ನೋ ಅಂತ ಕೊಟ್ಟರೆ ಅಮೌಂಟ್ ಬರೋದಿಲ್ವಾ ಅಥವಾ ಬರುತ್ತಾ? ನೆಕ್ಸ್ಟು ಕೌಶಲ್ಕರ್ ಟ್ರೈನಿಂಗಿಗೆ ಎಸ್ ಅನ್ನೋ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಮೌಂಟು ಸ್ಟಾಪ್ ಆಗುತ್ತಾ ಅಥವಾ ನೋ ಅಂತ ಆಪ್ಷನ್ ಕೊಟ್ಟರೆ ನಮಗೆ ಅಮೌಂಟು ಬರೋದಿಲ್ವಾ? ಈ ನೆಕ್ಸ್ಟ್ ಬಂದು ಮಾರ್ಕ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ಆಲ್ ಮಾರ್ಕ್ಸ್ ಕಾರ್ಡಿಂದು ಸಹ ಕೌಂಟ್ ಮಾಡಬೇಕಾ ಅಥವಾ ಯಾವುದಾದ್ರೂ ಒಂದು ಸೆಮ್ ಮಾರ್ಕ್ಸ್ ಮಾತ್ರ ಎಂಟ್ರಿ ಮಾಡಬೇಕಾ? ನೆಕ್ಸ್ಟು ತುಂಬ ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕೆ ಹೋದಾಗ ಅಧಿವೇಶನ ಮುಗಿದಿದೆ ಅಂತ ಬರುತ್ತೆ. ಯಾಕೆ ಈ ರೀತಿ ಬರುತ್ತೆ? ಈ ಎಲ್ಲ ಡೌಟ್ಸ್ಗಳಿಗೂ ಸಹ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಹ ನೋಡಿ. ಮೊದಲನೇದಾಗಿ ಈ ಒಂದು ಹೊಸ ಫಾರ್ಮೇಟನ್ನು ತುಂಬ ಈಸಿಯಾಗಿ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಆಧಾರ್ಗೆ OTP ಬರುತ್ತೆ, OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ಈ ಎಷ್ಟು ಡೀಟೇಲ್ಸು ಸಹ ಆಟೋ ಫೆಚ್ ಆಗುತ್ತೆ. ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ನಿಮ್ಮ ಇಮೇಲು, ಫೋನ್ ನಂಬರು, ಹಾಗೆ ನಿಮ್ಮದು ಯಾವ ಕೋರ್ಸು, UGನ PGನ, ನಿಮ್ಮ ಕಾಲೇಜ್ ನೇಮು, ಯೂನಿವರ್ಸಿಟಿ ನೇಮು, ನಿಮ್ಮ ಜೆಂಡರು, ಇಷ್ಟು ಸಹ ಆಟೋ ಫಿಲ್ ಆಗುತ್ತೆ. ನಿಮ್ಮ ರಿಸಲ್ಟ್ ಬಂದ ಡೇಟು ಎಲ್ಲನೂ ಸಹ. ನೆಕ್ಸ್ಟ್ ಇಲ್ಲಿ ನೀವು ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನೀವು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಕೋರ್ಸನ್ನು ಮಾಡಿದ್ದೀರಾ ಅನ್ನೋದನ್ನು. ಈ ಒಂದು ಆಪ್ಷನ್ ಬಿಟ್ಟು ಇನ್ನೆಲ್ಲನೂ ಸಹ ಇಲ್ಲಿ ಆಟೋ ಫಿಲ್ ಆಗಿರುತ್ತೆ. ಇದಾದಮೇಲೆ ನೆಕ್ಸ್ಟು ನಿಮ್ಮ ಒಂದು ಕೋರ್ಸ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಆಲ್ ಓವರ್ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನು ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ಮಾರ್ಕ್ಸ್ ಅಂತ ಇದೆ. ಈ ಒಂದು ಮಾರ್ಕ್ಸ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂದರೆ ನಿಮಗೆ ಆಲ್ ಸೆಮ್ಮಿಂದ ಸೇರಿಸಿ ಟೋಟಲ್ ಮಾರ್ಕ್ಸ್ ಬಂದಿರುತ್ತೆ. ಆ ಒಂದು ಟೋಟಲ್ ಮಾರ್ಕ್ಸು ಯಾವ ಸಬ್ಜೆಕ್ಟ್ಸಲ್ಲಿ ಎಷ್ಟು ಬಂದಿದೆ ಅದರಲ್ಲೂ ಸಹ ಟಾಪ್ 3 ಸಬ್ಜೆಕ್ಟ್ಸ ಮಾರ್ಕ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇದಾದಮೇಲೆ ನಿಮಗೆ ಮೀಡಿಯಮನ್ನು ಕೇಳುತ್ತೆ. ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಇದ್ದರೆ ಕನ್ನಡ ಮೀಡಿಯಮನ್ನು ಕೊಡಿ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಇಂಗ್ಲೀಷು ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರುತ್ತೆ ಅಂದರೆ ಈ 3 ಆಪ್ಷನನ್ನು ಟಿಕ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ನಿಮ್ಮ ವಿಲೇಜ್ ನೇಮು, ಹಾಗೆ ನಿಮ್ಮ ರಾಜ್ಯ ಯಾವುದಿದೆ, ನಿಮ್ಮ ತಾಲ್ಲೂಕು ಯಾವುದಿದೆ ಇದು ಸಹ ಆಟೋ ಫೆಚ್ ಆಗಿರುತ್ತೆ ಡೀಟೇಲ್ಸು. ನೆಕ್ಸ್ಟ್ ನಿಮಗೆ ಸೆಮಿಸ್ಟರಲ್ಲಿ ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಇದೆ ಅಂದರೆ ಎಷ್ಟು ಬ್ಯಾಕ್ಲಾಗ್ಸ್ ಇದೆ ಅನ್ನೋದನ್ನು ಎಂಟ್ರಿ ಮಾಡಬೇಕು. ಇಲ್ಲ ಅಂತ ಅಂದರೆ ನೋ ಅಂತ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮಗೆ ಬ್ಯಾಂಕಿಂಗು, ಫೈನಾನ್ಸಲ್ಲಿ ಅಥವಾ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಜಾಬ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಹಾಗಾದರೆ ಇವನಿದಿ ಅಮೌಂಟ್ ಏನಾದರೂ ಸ್ಟಾಪ್ ಆಗುತ್ತಾ ಅಂತ ಅಂದರೆ ಇಲ್ಲಿ ನೀವು ಎಸ್ ಕೊಟ್ಟರು ನೋ ಕೊಟ್ಟರು ಸಹ ನಿಮಗೆ ಅಮೌಂಟು ಸ್ಟಾಪ್ ಆಗೋದಿಲ್ಲ. ಹಾಗೆ ಕೌಶಲ್ಕರ್ಗೂ ಸಹ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೀವು ಎಸ್ ಕೊಡ್ಬೋದು ಅಥವಾ ಇಂಟ್ರೆಸ್ಟ್ ಇಲ್ಲ ಅಂದರೆ ನೋ ಅಂತ ಎಂಟ್ರಿ ಮಾಡ್ಬೋದು. ನೀವು ಎಸ್ ಕೊಟ್ಟರು ನೋ ಕೊಟ್ಟರು ಸಹ ನಿಮಗೆ ಇವನಿದಿ ಅಮೌಂಟು ಸ್ಟಾಪ್ ಆಗೋದಿಲ್ಲ. ಇವನಿದಿ ಅಮೌಂಟು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಕೆಲವ್ರಿಗೆ ಈ ರೀತಿ ಅಧಿವೇಶನ ಮುಗಿದಿದೆ ಅಂತ ಬರ್ತಾ ಇರುತ್ತೆ ಅಥವಾ ಎಕ್ಸ್ಪೈರ್ಡ್ ಅಂತ ಬರ್ತಾ ಇರುತ್ತೆ. ಯಾಕೆ ಈ ರೀತಿ ಬರುತ್ತೆ ಅಂತ ಅಂದರೆ ನೀವು ಸಬ್ಮಿಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊತೀರಾ. ಹಾಗಾಗಿನೇ ಇಲ್ಲಿ ನಿಮಗೆ ಮತ್ತೆ ಲಾಗಿನ್ ಆಗಿ ಅಂತ ರೀಲಾಗಿನ್ ಆಗಿ ಅಂತ ಆಪ್ಷನ್ ಬರುತ್ತೆ. ಆಗ ನೀವು ರೀಲಾಗಿನ್ ಅಂತ ಕೊಟ್ಟರೆ ಮತ್ತೆ ಫಸ್ಟಿಂದ ನಿಮ್ಮ ಒಂದು ಸೇವಾ ಸಿಂಧು ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇಮೇಲನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ಮತ್ತೆ ಓಪನ್ ಮಾಡ್ಬೋದು. ಆಗ ಓಪನ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಟೈಮ್ ಜಾಸ್ತಿ ತಗೊಂಡ್ರೆ ನಿಮಗೆ ಈ ರೀತಿ ಸೆಷನ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇರುತ್ತೆ. ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟು ನಿಮಗೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ. ಅಪ್ಲಿಕೇಶನ್ ನಾಟ್ ಎಟ್ ಸಬ್ಮಿಟೆಡ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಇನ್ನೂ ಸಂಪೂರ್ಣವಾಗಿ ಆಗಿರಲ್ಲ. ಇಲ್ಲಿ ನೀವು ಎಲ್ಲ ಡೀಟೇಲ್ಸು ಚೆಕ್ ಮಾಡಿಕೊಂಡು ಮತ್ತೊಮ್ಮೆ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಅಥವಾ ಇದರಲ್ಲಿ ಏನಾದರೂ ಎಡಿಟ್ ಮಾಡಬೇಕು ಅಂತ ಇದ್ದರೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಬೋದು. ಅಥವಾ ಎಲ್ಲನೂ ಕ್ರಾಸ್ ಚೆಕ್ ಮಾಡಿಕೊಂಡು ಕರೆಕ್ಟ್ ಇದೆ ಅಂತ ಅಂದರೆ ನೀವು ಮತ್ತೊಮ್ಮೆ ಇಲ್ಲಿ ಸಬ್ಮಿಟ್ ಅಂತ ಎಂಟ್ರಿ ಮಾಡಬೇಕು, ಕ್ಲಿಕ್ ಮಾಡಬೇಕು.
ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮಾತ್ರ ನಿಮಗೆ ಅಕ್ನಾಲಜ್ಮೆಂಟು ಬರುತ್ತೆ. ಈ ಒಂದು ಅಕ್ನಾಲಜ್ಮೆಂಟು ನಿಮಗೆ ಬೇಕಿದ್ದರೆ ಇಲ್ಲಿ PDF ಅನ್ನು ಸೇವ್ ಮಾಡ್ಕೊಬೋದು. ಎಕ್ಸ್ಪೋರ್ಟ್ ಟು PDF ಅಂತ ಕೊಟ್ಟರೆ, ಅಥವಾ ಪ್ರಿಂಟ್ ಬೇಕಿದ್ರೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಸಹ ತಗೋಬೋದು. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನಲ್ಲಿ ಈ ಒಂದು ಹೊಸ ಫಾರ್ಮೇಟ್ ಅಪ್ಡೇಟ್ ಆಗೋದಕ್ಕೂ ಮುಂಚೆನೇ ತುಂಬ ಜನ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ. ಹಾಗಾದರೆ ಅಂಥವ್ರು ಈಗ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗಲ್ಲ. ಈ ಒಂದು ತಿಂಗಳ ಅಮೌಂಟು ಬರುತ್ತಾ ಅಥವಾ ಬರೋದಿಲ್ವಾ ಅಂತ ಅಂದರೆ, ಈಗಾಗಲೇ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋದ್ರಿಂದ ನಿಮಗೆ ಅಮೌಂಟು ಬಂದೇ ಬರುತ್ತೆ. ನೆಕ್ಸ್ಟ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಅಂದರೆ, ನೀವು ಇದೇ ಫಸ್ಟು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಿದ್ರೆ ಅಂಥವರಿಗೆ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಅಥವಾ ನೀವು ಈಗಾಗಲೇ ಸಬ್ಮಿಟ್ ಮಾಡಿದ್ದು ಈ ತಿಂಗಳು ಮಾತ್ರ ನಿಮಗೆ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತಂದರೆ, ಕೆಲವೊಂದು ಸಲ ಸರ್ವರ್ ಇಶ್ಯೂ ಇದ್ದಾಗಲೂ ಸಹ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಆಗ ಮತ್ತೊಮ್ಮೆ ನೀವು ಟ್ರೈ ಮಾಡಿ.